Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮುಖಂಡ ಜಿಟಿ ಪಂಪಪತಿಯವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ದ್ವೇಷ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಜಿಟಿ ಪಂಪಪತಿಯವರ ಅಭಿಮಾನಿಗಳಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಬಿಜೆಪಿ ಮುಖಂಡ ಜಿಟಿ ಪಂಪಪತಿ ವಿರುದ್ಧ ರಾಜಕೀಯ ಪ್ರೇರಿತವಾಗಿ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಅಭಿಮಾನಿಗಳು ಹಾಗೂ ಸ್ನೇಹಿತರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಟಿ ಪಂಪಪತಿಯವರನ್ನು ರಾಜಕೀಯದಿಂದ ತುಳಿಯಲು ಇಲಾಖೆಯನ್ನು ಮುಂದಿಟ್ಟುಕೊಂಡು ಕಾನೂನನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಎಂಟಿ ಮಂಜುನಾಥ್, ಬಿಜೆಪಿ ಮುಖಂಡ ಶರಣಗೌಡ, ಪ್ರಭುಗೌಡ, ಮಂಡಲ ಪ್ರಧಾನ ಕಾರ್ಯದರ್ಶಿ ನರಸಿಂಹ ಎನ್ಟಿಆರ್, ರಾಜೇಶ್ ಹೆಗಡೆ, ದರೋಜಿ ರಮೇಶ್, ಆರ್ಟಿ ರಘು, ತಾಳೂರು ರುದ್ರಪ್ಪ, ಆನಂದಪ್ಪ ಮುಂತಾದ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಇವತ್ತು ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ನಿಮಗೆಲ್ಲ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳ ಬಗ್ಗೆ ಗೊತ್ತಿದೆ. ಇದೇ ತಿಂಗಳಲ್ಲಿ ನವೆಂಬರ್ 3ರಲ್ಲಿ ಏನು ಸಂಡೂರು ನ್ಯಾಯಾಲಯದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ DMG ಅವರು ಏನು PCR 150 ಇದನ್ನು ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನಡೆದಿರ್ತಕ್ಕಂತಹ ಅವ್ಯವಹಾರದ ಬಗ್ಗೆ ಏನು ಬೆಳಕಿಗೆ ತಂದಿದ್ರು ಕೆಲವು ಮಾಧ್ಯಮ ಮಿತ್ರರು ಮತ್ತು ಜಿಟಿ ಪಂಪಪತಿ ಅಣ್ಣವರು, ಅವ್ರ ವಿರುದ್ಧ ಸುಖಾಸುಮ್ಮನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಅಧಿಕಾರಿಗಳೇ ಆಡು ಆಗಲನ್ನೇ ಕಾನೂನನ್ನು ಅತ್ಯಾಚಾರ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕಾರಣ ಏನಂದರೆ PCR 150ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಂದನೇ ಅದು ಆಗಿರ್ತಕ್ಕಂಥದ್ದು 30ನೇ ತಾರೀಕು 31ನೇ ತಾರೀಕು ಅಕ್ಟೋಬರಲ್ಲಿ ನಡೆದಿರ್ತಕ್ಕಂಥ ಆ ಕಳ್ಳ ವ್ಯವಹಾರದಲ್ಲಿ PCR 3ನೇ ತಾರೀಕು ನವೆಂಬರಲ್ಲಿ DMG ಅವರ ಆಫೀಸ್ ಕಡೆಯಿಂದ ಕೋರ್ಟಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಇದಕ್ಕೆಲ್ಲ ಕಾರಣೀಕರ್ತರು ಅಂತಂದೇಳಿ ಜಿಟಿ ಪಂಪಪತಿ ಅಣ್ಣವರು ಮತ್ತು ಕೆಲವು ಮಾಧ್ಯಮ ಮಿತ್ರರ ಮೇಲೆ 11ನೇ ತಾರೀಕಿಗೆ ಅವರಿಗೇನು DMG ಅವರು ಮರು ರಿಪೋರ್ಟ್ ಕೊಡ್ತಾರೆ, ಅದು ತದನಂತರ 12ನೇ ತಾರೀಕು ಜಿಟಿ ಪಂಪಪತಿ ಅಣ್ಣವರ ಮೇಲೆ ಸುಮ್ಮನೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅಂತಂದೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಅದು ತೋರಣಗಲ್ ಪೊಲೀಸ್ ಸ್ಟೇಷನಲ್ಲಿ. ಅದಾದ ಕೆಲವು ನಂತರ 14ನೇ ತಾರೀಕಿಗೆ ನಾವು SP ಮೇಡಮ್ ಅವರಿಗೂ ಮತ್ತು IG ಮೇಡಮ್ ಅವರಿಗೂ ಮತ್ತು ಅಡಿಷನಲ್ SP ಅವರಿಗೂ ಒಂದು ಮನವಿ ಮಾಡ್ತೀವಿ. ಇದೆಲ್ಲ ಸುಳ್ಳು ಕಂಪ್ಲೇಂಟು, ಇದು PCR ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಒಬ್ಬ ಡೆಪ್ಯೂಟಿ ಡೈರೆಕ್ಟ್ರು ಅವರನ್ನೇ ಈ ಕಳ್ತನ ಆಗಿದೆ ಅಂತೇಳಿ ಏನು ಸೂಚನೆ ಮಾಡಿದ್ದಾರೆ, ಅವ್ರ ಪರವಾಗಿಯೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ, ಅದಕ್ಕಾಗಿಯೇ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದನ್ನು ಪರಿಶೀಲನೆ ಮಾಡಿ ಅಂದರು. ಇವತ್ತಿನವರೆಗೂ ಆ ಪರಿಶೀಲನೆಯಲ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಅದು ತದನಂತರದಲ್ಲಿ 11ನೇ ತಾರೀಕು ನಮ್ಮ ಮೇಲೆ ಜಾತಿ ನಿಂದನೆ ಆಗಿದೆ ಅಂತ ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕ 12ನೇ ತಾರೀಕಿಗೆ ಏನು ಚಂದ್ರ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅವರ ಪಾರ್ಟ್ನರ್ ಕಾಶಿ ವಿಶ್ವನಾಥ್ ರೆಡ್ಡಿ ಅಂತೇಳಿ, ಅವರ ಸಹೋದರ ಎಂ ರೆಡ್ಡಿ ಅಂತೇಳಿ ಅವ್ರ ಕಡೆಯಿಂದ 26ನೇ ತಾರೀಕಿಗೆ 11ನೇ ತಾರೀಕಿಗೆ ಜಾತಿ ನಿಂದನೆ ಆಗಿದೆ ಅಂತೆ 26ನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಸಂಡೂರು ಪೊಲೀಸ್ ಸ್ಟೇಷನಲ್ಲಿ ಅದೇ ಮಾಧ್ಯಮ ಮಿತ್ರರ ಜೊತೆಗೆ ಮತ್ತು ಜಿಟಿ ಪಂಪಪತಿ ಅವರ ಮೇಲೇನೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ. ಇದೆಲ್ಲದನ್ನು ನೋಡಿದರೆ ಇದು ಒಂಥರ ಸಾಕ್ಷ್ಯಗಳು ಏನು PCR 150ಯಲ್ಲಿ ಕೆಲವು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿರೋದು ಪ್ರತಿಯೊಂದನ್ನು ಇಲಾಖೆಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋ ಒಂದು ಭಯಭೀತರಾಗಿ ಸತ್ಯನ ಬಳಕೆ ತಂದಿರ್ತಕ್ಕಂಥರ ವಿರುದ್ಧ ಇವರು ಷಡ್ಯಂತ್ರವನ್ನು ಇಲಾಖೆ ಒಳಗೊಂಡು ಮಾಡ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಗೆ ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆವತ್ತಿನ ದಿನ 11ನೇ ತಾರೀಕಿಗೆ ನಾವು ಜಾತಿ ನಿಂದನೆ ಮಾಡಿದ್ದಾರೆ ಪಂಪಪತಿಯವರು ಮತ್ತು ಕೆಲವು ಮಾಧ್ಯಮ ಮಿತ್ರರು ಅಂತ ಹೇಳಿದ್ದಾರೆ. ಇವರು 12ನೇ ತಾರೀಕಿಗೆ ಪ್ರೈವೇಟ್ ಕಂಪ್ಲೇಂಟ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡಿದ್ದಾರೆ ದುಡ್ಡು ಅಂತೇಳಿ. ಇದು ಆಗಿರೋದು 11ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. 12ನೇ ತಾರೀಕಿಗೆ ಅವತ್ತೇ ಅವ್ರು ಅಟ್ರಾಸಿಟಿ ಮಾಡ್ಬೋದಿತ್ತು. ಅದು ಬಿಟ್ಟು 14 ದಿನದ ನಂತರ ಅಂದರೆ 26ನೇ ತಾರೀಕಿಗೆ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ. ನಾವು 11ನೇ ತಾರೀಕಿಗೆ ಜಾತಿ ನಿಂದನೆ ಮಾಡಿದರೆ ಅವ್ರು 12ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವತ್ತೇ ಹೇಳ್ಬೋದಿತ್ತು, ಬಟ್ ಹೇಳೋಕ್ಕಾಗಿಲ್ಲ. ಅದು ಕಾರಣ ಏನು ಅಂದರೆ ಇದೆಲ್ಲ ಇಲಾಖೆಯವರು ಕೊಡ್ತಕ್ಕಂಥ ಐಡಿಯಾ ಮತ್ತು ಇಂಟೆನ್ಷನ್ಲಿ ಅವ್ರ ಮೇಲೆ ಸತ್ಯ ನಾಶ ಮಾಡೋ ಸಲುವಾಗಿ ಮತ್ತು ಭಯಭೀತರನ್ನಾಗಿ ಮಾಡೋ ಸಲುವಾಗಿಯೇ ಇವರು ಅಟ್ರಾಸಿಟಿ ರಿಜಿಸ್ಟರ್ ಮಾಡಿದ್ದಾರೆ. ಇದ್ರ ವಿರುದ್ಧ ಇಲಾಖೆಯವರಿಗೂ ಕೂಡ ಕೊಟ್ಟಿದೆ. ಅವರು ಹೆಚ್ಚಿನ ಕ್ರಮ ಕೈಗೊಂಡು ಗಮನ ಹರಿಸಿ ಈ ಅಧಿಕಾರಿಗಳ ವಿರುದ್ಧ ಇದೇನು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ನಿಮ್ಮ ಮಾಧ್ಯಮ
ಮಿತ್ರರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಸ್ವಲ್ಪ ಬ್ರೀಫ್ ಹೇಳಿ, ಸ್ಟಾರ್ಟಿಂಗ್ ಏನಾಗಿದೆ, ಈಗ ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ. ಸರ್, GT ಪಂಪಪತಿ ಅಣ್ಣ ಮತ್ತು ಮಾಧ್ಯಮ ಮಿತ್ರರು KR ಕುಮಾರಸ್ವಾಮಿ ಅವರು ಮತ್ತು ಬಸವರಾಜ್ ಅವ್ರ ಮೇಲೆ, ಇನ್ನು ಇಬ್ಬರು ನಾಗರಾಜ್ ಅಂತ ಬೊಮ್ಮಘಟ್ಟ ಅವರು ಯಾರೋ ಹೆಸರು ಮೇಲೆ ಆಗಿದೆ ಸರ್. ಅದೇ ಏನಂತ ಆಗಿದೆ, ಯಾವಾಗ ಆಗಿದೆ, ಮತ್ತು ಏನು ಘಟನೆ, ಎಲ್ಲಿ ಆಗಿದೆ, ಈ ಕಂಪ್ಲೇಂಟಲ್ಲಿ ಏನಿದೆ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ ನಮಗೆ. ಕಂಪ್ಲೇಂಟಲ್ಲಿ ಇದೆ, FIR ಕಾಪಿ ಸಹ ಇದೆ, ಮಾತ್ರ ಕೊಡ್ತೀನಿ ಒಂದು ಕಾಪಿ. 11ನೇ ತಾರೀಕು ಗಜಲಕ್ಷ್ಮಿ ದೇವಸ್ಥಾನ ಹತ್ರ PCR 150 ಸಂಬಂಧಪಟ್ಟಂಗೆ ಕೆ ಚಂದ್ರು ಮತ್ತು ಕಾಶಿ ವಿಶ್ವನಾಥ್ ರೆಡ್ಡಿ ಅವ್ರ ಅಣ್ಣವರಾಗಿರ್ತಕ್ಕಂಥ ಎಂ ರೆಡ್ಡಿ ಅವರು ಬಂದು ಕೋರ್ಟಲ್ಲಿ ಕೆಲಸ ಮಾಡಬೇಕು, ಕೋರ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮುರಾರಿಪುರ ಹತ್ರ ಗಜಲಕ್ಷ್ಮಿ ಹತ್ರ ನಮಗೆ ನಿಲ್ಲಿಸಿ ಗಲಾಟೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಆವತ್ತು ದಿನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವೊಂದು ಗಾಡಿ ತೊಗೊಂಡು ಹೋಗ್ತೀವಿ, KA50 4699 ಗಾಡಿ ತೊಗೊಂಬಂದಿದ್ರು ಅಂತೇಳಿ ಅವ್ರು ಕಂಪ್ಲೇಂಟಲ್ಲಿ ಹಾಕಿದ್ದಾರೆ. ಬಟ್ KA50 4699 EV ಗಾಡಿ, ಎಲೆಕ್ಟ್ರಿಕಲ್ ಗಾಡಿ ಹೇಳಿದ್ದಾರೆ. ಅವತ್ತು ನಾವು ಆ್ಯಕ್ಚುಲಿ 4:20ಕ್ಕೆ ಸಂಜೀವಿನಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ಒಬ್ಬರು ವರ್ಕರ್ ಆಪರೇಷನ್ ಆಗಿರುತ್ತೆ. ಅಪ್ ಟು 7:20ವರೆಗೂ ಆ ಹಾಸ್ಪಿಟ್ಲಲ್ಲೇ ಇದೆ. ಆ ಗಾಡಿ ತೊಗೊಂಡೋಗಿರೋದು ಆ್ಯಕ್ಚುಲಿ ಅವತ್ತು ಬೆಂಗಳೂರಿಗೆ ಹೋಗಿರುತ್ತೆ ಗಾಡಿ. ಆ ಗಾಡಿ ಬಂದ ಮೇಲೆ ಅವತ್ತು ಮಧ್ಯಾಹ್ನ 2:15ರಿಂದ ಅಪ್ ಟು 9:15ವರೆಗೂ ಚಾರ್ಜಿಂಗ್ ಪಾಯಿಂಟಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಗಳು ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ. ಸೊ ಅವರೆಲ್ಲ ಟೈಮ್ಗೂ ಇದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ ಅಂತ. ಟ್ಯಾಲಿ ಆಗ್ತಾ ಇಲ್ಲ, ನಾವು ಬಂದೇ ಇಲ್ಲ. ಪಂಪಪತಿ ಅಣ್ಣವರಾಗಿರಲಿ, ಪ್ರೆಸ್ ರಿಪೋರ್ಟರ್ ಆಗಿರಲಿ ಬಂದೇ ಇಲ್ಲ. ಅವತ್ತು ನಾವು ಸಂಜೆ 4:20ಕ್ಕೆ ಹೋದವರು ಸಂಜೀವಿನಿ ಹಾಸ್ಪಿಟ್ಲಲ್ಲಿ 7:20ವರೆಗೂ ಸಂಜೀವಿನಿ ಹಾಸ್ಪಿಟ್ಲಲ್ಲೇ ಇದ್ದೀವಿ. ಈ ಇನ್ಸಿಡೆಂಟ್ ನಡೆದಿರೋದು 5:30ರಿಂದ 6 ಗಂಟೆ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವತ್ತು ಅವ್ರ ದಾಖಲೆಗಳು ನಿನ್ನೆ SP ಅವರಿಗೂ IG ಅವರಿಗೂ ಇದನ್ನೇ ಮನವರಿಕೆ ಮಾಡಿಕೊಟ್ಟು ಬಂದ್ವಿ. ಅದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ಕೂಡ ಕೊಟ್ಟು ಬಂದಿದ್ವಿ. ಅವ್ರು ಕೋರ್ಟಿಗೆ ಬಂದಿದ್ರಂತ ಯಾರು ಇದು ಚಂದ್ರು ಮತ್ತು ಕಾಶಿ ವಿಶ್ವನಾಥ್ ರೆಡ್ಡಿ, ಅವ್ರ ಅಣ್ಣ ಹೇಮಂತ್ ರೆಡ್ಡಿ ಅಂತ. ಪಂಪಪತಿ ಅವ್ರು ಕೋರ್ಟಿಗೆ ಬಂದಿಲ್ಲ ಅವತ್ತು. ಕೋರ್ಟಿಗೆ ನೀಡೇ ಇಲ್ಲ, ಅವಶ್ಯಕತೆ ಏನಿದೆ, ಒಟ್ಟು ಈ ಕಡೆ ಬಂದೇ ಇಲ್ಲ ಅವರು. ಬಂದೇ ಇಲ್ಲ. ಓಕೆ, ಇದು ಸುಳ್ಳು ಕಂಪ್ಲೇಂಟ್ ಅಂತ ನಿಮ್ದು. 100ಕ್ಕೆ 1000 ಪಟ್ಟು ಸತ್ಯ. ಉದ್ದೇಶ ಏನಂತಾರೆ ಇವರು ಇದು ಈಗ ಆಗಿರೋ ಘಟನೆ ಏನು 150 PCR ಮತ್ತೆ 88 PCR ಅಂತೇಳಿ ನಿಮಗೆ ಗೊತ್ತಿರುತ್ತೆ, ಯರನಹಳ್ಳಿ ಗ್ರಾವೆಲ್ದು. ಅವೆರಡಕ್ಕೂ ಸಂಬಂಧಪಟ್ಟಂಗೆ ಇಲಾಖೆಯವರು ಶಾಮೀನ್ ಇರೋದ್ರಿಂದನೇ ಈ ಸಾಕ್ಷಿಗಳ ನಾಶ ಪಡಿಸಬೇಕು, ಭಯಭೀತರನ್ನಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದ ಅವರೇ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಾ ಇದ್ದಾರೆ. ಯಾವ ಇಲಾಖೆಯವರು ಶಾಮೀಲ್ ಆಗಿದ್ದಾರೆ ಅಂತ ನಿಮ್ಮ ಪೊಲೀಸ್ ಇಲಾಖೆಯವರೇ ನೇರವಾಗಿ ಹೇಳ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು ಯಾರ ಜೊತೆ ಶಾಮೀಲ್ ಆಗಿದ್ರು? ಇವರು ಏನು ದಂಧೆ ನಡೆದಿದೆ ಅಲ್ಲ, 150 CR ಅಲ್ಲಿ PCR ಅಲ್ಲಿ ಏನು ಇವ್ರು ಇದಾರಲ್ಲ ಆಪಾದಿತರು, ಅವ್ರ ಜೊತೆಗೆ ಮತ್ತೆ 88 ಸಂಬಂಧಪಟ್ಟಂಗೆ PCR ಅಲ್ಲಿ ಆಪಾದಿತರು ಏನಿದ್ರು ಅವ್ರ ಜೊತೆಗೆ ಅವ್ರ ಪ್ರಭಾವನ ಕಮ್ಮಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ಕೇಸ್ಗಳನ್ನ, ರಾಜಕೀಯ ಪ್ರೇರಿತ ಕೇಸ್ಗಳನ್ನ ಪ್ರಾರಂಭ ಮಾಡಿದ್ರು. ರಶ್ಮಿ ಮೇಡಮ್ ಅವ್ರನ್ನ ಏನೋ ಅದು ಪದಚ್ಯುತಿ ಮಾಡಿದಾಗ, ಅವತ್ತು ಸ್ಟ್ರೈಕ್ ಮಾಡಿದಾಗ ಅವನು ರೌಡಿ ಅಂತೇಳಿ ಬೈದ್ರು. ಅವ್ರ ಕಡೆ ಇದ್ದಾಗ ಅವ್ರು ರೌಡಿ ಇದ್ರು. ನಮ್ಮ ಕಡೆ ಬಂದ್ಮೇಲೆ ನಾವು ಒಳ್ಳೆ ಉನ್ನತ ಸ್ಥಾನ ಕೊಟ್ವಿ, ಮಂಡಲಾಧ್ಯಕ್ಷ ಕೊಟ್ವಿ, ಈಗ ಜಿಲ್ಲಾ ಉಪಾಧ್ಯಕ್ಷ ಅದಾರ. ಸೊ ನಾವೆಲ್ಲ ಪಕ್ಷದಿಂದ ಅವ್ರ ಬೆಂಬಲಕ್ಕೆ ನಿಂತು ಅವ್ರನ್ನ ಮಾಡಿರೋದು ರಾಜಕೀಯ ಪ್ರೇರಿತ ಅಂತ ಹೇಳಿ ಇವತ್ತಿನ ತಮ್ಮ ಮುಂದೆ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. GT ಪಂಪಪತಿ ಅವರು ಒಂದು ಬಂಡೆ ಇದ್ದಾಗ, ಕಲ್ಲು ಬಂಡೆ ಇದ್ದಾಗ ಅವರು ಯಾವತ್ತೂ ಆ ಬಂಡೆ ಓಡಾಗಲ್ಲ. ಅವ್ರು ಎಷ್ಟೆಷ್ಟು ಪೆಟ್ಟು ಬೀಳುತ್ತೆ ಅಷ್ಟಷ್ಟು ಮೂರ್ತಿಯಾಗಿ, ಒಂದು ಒಳ್ಳೆ ಮೂರ್ತಿಯಾಗಿ ಮುಂದೆ ಆಗ್ತಾರೆ. ಅವ್ರು ಒಂದು ದೊಡ್ಡ ಇದರಲ್ಲಿ ಅವ್ರಿಗೆ ಎಷ್ಟು ಪೆಟ್ಟು ಕೊಡ್ತಾರೆ ಅಷ್ಟು ಒಳ್ಳೆಯದೇ. ಅದು ನೀವೇನು ಅವ್ರನ್ನ ರಾಜಕೀಯವಾಗಿ ಮುಗಿಸಕೊಂಡಿರೋ ಅದು ನಿಮಗೆ ಅಂತ. ಯಾರು ಮುಗಿಸ್ತಾ ಇದ್ದಾರೆ ರಾಜಕೀಯವಾಗಿ? ಕಾಂಗ್ರೆಸ್ನವ್ರು, ಇನ್ಯಾರು ವಿರೋಧ ಪಕ್ಷದವರು, ನಮ್ಮ ಅಪೋಸಿಷನ್ ಅವರು. ಅಲ್ಲ, ಈ ಘಟನೆಯಲ್ಲಿ ಮಾತ್ರ ಹಂಗ ಅನಿಸ್ತಾ ಇದೆಯೋ ಅಥವಾ ಬೇರೆ ಯಾವ ಘಟನೆ? ಪ್ರತಿ ಒಂದು ಘಟನೆಗೂ ಇದೇ ಥರನೇ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಈ ಕೇಸ್ ಆಗಿದಾರಲ್ಲ ಸರ್, ಈಗ ನಾವು ಅಲ್ಲಿ ಸಂಜೀವಿನಿ ಹಾಸ್ಪಿಟ್ಲಲ್ಲಿ ಇದ್ವಿ. ಅಲ್ಲಿ 4 ಗಂಟೆಯಿಂದ ಸುಮಾರು 7:30 ಮಟ್ಟ ನಾವು ಸಂಜೀವಿನಿ ಹಾಸ್ಪಿಟ್ಲಲ್ಲೇ ಇದ್ದೀವಿ. ಅವರು 5:30ರಿಂದ 6 ಗಂಟೆ ಸುಮಾರು ನಮಗೆ ಇಲ್ಲಿ ಅದು ಗಜಲಕ್ಷ್ಮಿ ಗುಡಿ ಹತ್ರ ಬಂದು ನಮಗೆ ಆ ಸಮಾಜದವ್ರ ಅಂಗಡಿ ಅಂತ 12ನೇ ತಾರೀಕು ಬಂದು ಬೇಯ್ದಾರಂತೆ ಹೇಳ್ಯಾರ. ನಾವು ಟೋಟಲ್ ನಮ್ಮ CC ಫುಟೇಜ್ ಸಹ ಇದಾವೆ ನಮ್ಮ ಹತ್ರ, ಸಾಕ್ಷಿ ಸಮೇತ. ನಾವು ಟೋಲ್ಗೇಟ್ನಲ್ಲಿ ಇನ್ ಆಗಿರೋದು, ಔಟ್ ಆಗಿರೋದು, ಮನೇಲಿ ಇನ್ ಆಗಿರೋದು, ಮನೆಯಿಂದ ಔಟ್ ಆಗಿರೋದು, ಸಂಜೀವಿನಿಯಲ್ಲಿ ಇರೋದು, ನಾವು ಅಲ್ಲೆಲ್ಲ ಡಾಕ್ಟರ್ ಹತ್ರ, ನಮ್ಮ ಒಬ್ಬರು ಕೆಲಸ ಮಾಡೋರು ನಮ್ಮ ಆಫೀಸ್ನಲ್ಲಿ, ಅವ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿರೋದು ಎಲ್ಲ ಟೋಟಲ್ 3ರಿಂದ 3:30 ತಾಸು ಸಂಜೀವಿನಿ ಹಾಸ್ಪಿಟ್ಲಲ್ಲೇ ಇದ್ದೀವಿ. ಅದು ಸಹ ಕೊಡ್ತೀವಿ. ಅವರು ಬೇಕಂತ ಸುಳ್ಳು ಹೇಳಿ 12ನೇ ತಾರೀಕು ನಮ್ಮ ಮೇಲೆ ಅಂದಾರ ಅಂತಂದು ಹೇಳಿ ಅವರು 26ನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಡ್ತಾರೆ. 12ನೇ ತಾರೀಕು ಸುಮ್ಮನೆ ನಮ್ಮ ಹತ್ರ ದುಡ್ಡು ಕೇಳ್ಯಾರ ಅಂತೇಳಿನೂ ಕಂಪ್ಲೇಂಟ್ ಕೊಡ್ತಾರೆ. ಇವೆರಡು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈಗ ರಾಜಕೀಯ ಪ್ಲಸ್ ಅಧಿಕಾರ ದುರ್ಬಳಕೆ ಎರಡು. ಹೌದು, ಅಧಿಕಾರ ಖಂಡಿತ ದುರ್ಬಳಕೆ. ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಇದ್ದಾರೆ. ಹೌದೌದು, 100% ಶಾಮೀಲ್ ಇದ್ದಾರೆ ಅಧಿಕಾರಿಗಳು.
ಅಧಿಕಾರಿಗಳಿಂದನೇ ಅವ್ರ ಬೆಂಬಲಿತವಾಗಿ ಅವ್ರು ಇಲ್ಲಿ ಸುಳ್ಳು ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ಒಂದು ರಾಜಕೀಯ ಪ್ರೇರಿತ ಸುಳ್ಳು ದಾಖಲೆ ಆಗಿರ್ತದೆ. ಈ ದಾಖಲೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ನಾಯಕರು ಒಂದಿನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಧನ್ಯವಾದಗಳು.